ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀತಿಯಲ್ಲಿ ನೀವು ಇದನ್ನು ನೋಡಬೇಕಾಗುತ್ತೆ. ಅಂದರೆ ಎಲ್ಲ ವಿಷಯಗಳು ಎಲ್ರಿಗೂ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲ್ಲಾಗಿ ಅಲ್ಲಿಗೆ ಬಿಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೆ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಾಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ ಪ್ರೀತಿ ಇನ್ನೂ ಇದೆ. ನಿಮ್ಮ ಮೌಲ್ಯ ಈಗ ಅರಿವಾಗ್ತಾ ಇದೆ ಅನ್ನುವ ಎನರ್ಜಿ. ನೀವು ಅವರ ಕೈಗೆ ಸಿಗದಷ್ಟು ದೂರ ಹೋಗಿರುವಂತೆ ಅವರಿಗೆ ಅನ್ನಿಸ್ತಾ ಇದೆ ಆ ಎನರ್ಜಿ. ನಿಮ್ಮೊಳಗಿನ ದೊಡ್ಡ ಬದಲಾವಣೆ ಎನರ್ಜಿ. ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ ಆ ವ್ಯಕ್ತಿ ಈಗ ನಿಮ್ಮನ್ನು ನೋಡ್ತಾ ಇರುವ ರೀತಿ ಹಿಂದಿನ ರೀತಿಯಲ್ಲಿಲ್ಲ. ಹಿಂದೆ ನೀವು ಹೇಗಿದ್ದೀರೋ ಈಗ ಹಾಗಿಲ್ಲ ಅಂತ ಅವರಿಗೆ ತುಂಬ ಕ್ಲಿಯರಾಗಿ ಅನ್ನಿಸ್ತಾ ಇದೆ, ಅವರ ಮನಸ್ಸಿಗೆ ಅನ್ನಿಸ್ತಾ ಇದೆ. ಮೊದಲು ನೀವು ಬಹುಶಃ ಮನಸ್ಸಿನಲ್ಲಿರೋದನ್ನು ಸುಲಭವಾಗಿ ಹೇಳ್ತಾ ಇದ್ರಿ, ಖುಷಿಯಾಗಿದ್ದರೆ ಖುಷಿ ತೋರಿಸ್ತಾ ಇದ್ರಿ, ಬೇಸರ ಆದರೆ ಅದನ್ನು ಹೇಳ್ತಾ ಇದ್ರಿ, ಪ್ರೀತಿ ಇದ್ದರೆ ಅದನ್ನು ಮುಚ್ಚಿಡ್ತಾ ಇರಲಿಲ್ಲ, ಎಲ್ಲ ವಿಷಯಗಳನ್ನು ಅವ್ರ ಹತ್ರ ಶೇರ್ ಮಾಡ್ತಾ ಇದ್ರಿ. ಆದರೆ ಈಗ ನಿಮ್ಮಲ್ಲಿ ಒಂದು ದೊಡ್ಡ ಬದಲಾವಣೆ ಬಂದಿದೆ. ಈ ಬದಲಾವಣೆ ಅವರ ಗಮನಕ್ಕೆ ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ. ನೀವು ಮೊದಲಿನ ರೀತಿ ಮೆಸೇಜ್ ಮಾಡೋದು, ಮಾತಾಡೋದು, ನಿಮ್ಮ ಭಾವನೆಗಳನ್ನು ಶೇರ್ ಮಾಡ್ಕೊಳ್ಳೋದು ಕಡಿಮೆ ಆಗಿದೆ ಅಂತ ಅವರಿಗೆ ಅನ್ನಿಸ್ತಾ ಇದೆ. ಕೆಲವರಿಗೆ ನೀವು ಸಂಪೂರ್ಣವಾಗಿ ಮೌನ ಆಗಿರುವಂತೆ ಕಾಣಬಹುದು. ಅದೇ ಕಾರಣಕ್ಕೆ ಈ ವ್ಯಕ್ತಿಗೀಗ ಒಂದು ಭಯ ಶುರುವಾಗಿದೆ. ನಾನು ಈಗಲೂ ಇವರ ಲೈಫ್ನಲ್ಲಿ ಆ ಸ್ಥಾನವನ್ನು ಹೊಂದಿದ್ದೀನ, ಇವ್ರು ನನ್ನನ್ನು ಮತ್ತೆ ಒಪ್ಕೊಳ್ತಾರಾ, ನಾನು ಮಾಡಿದ ತಪ್ಪುಗಳ ನಂತರ ಇವ್ರು ನನ್ನ ಹತ್ರ ಬರ್ತಾರಾ, ನನಗೆ ಅವ್ರ ಹತ್ರ ಹೋಗೋ ಹಕ್ಕಿದೆಯಾ, ಇಂಥ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಸುತ್ತುತ್ತಾ ಇದೆ. ನೀವು ಈಗ ಅವರಿಗೆ ಯಾಕೆ ಔಟ್ ಆಫ್ ರೀಚ್ ಆಗಿದ್ದೀರಿ ಅಂತ ಅಂದರೆ ಇದು ನಿಮ್ಮ ಈಗೋ ಅಲ್ಲ, ಅಹಂಕಾರ ಅಲ್ಲ, ಇದು ನಿಮ್ಮ ಬೆಳವಣಿಗೆಯ ಕಾರಣ. ಈಗ ನೀವು ಮೊದಲಿನಂತೆ ಯಾರಿಗೂ ಕೂಡ ಸುಲಭವಾಗಿ ಅವಕಾಶವನ್ನು ಕೊಡುವವರಂತೆ ಅವ್ರಿಗೆ ಕಾಣ್ತಾ ಇಲ್ಲ. ಅಂದರೆ ನೀವು ಮೊದಲಿನಂತೆ ಅವರನ್ನು ತುಂಬ ಅತಿಯಾಗಿ ನಂಬ್ತಾ ಇಲ್ಲ. ಬೇಗ ನಂಬ್ತಾ ಇದ್ರಿ ಮೊದಲು, ಈಗ ನೀವು ಸೈಲೆಂಟ್ ಆಗಿದ್ದೀರಾ. ನಿಮ್ಮ ಮೌಲ್ಯ, ನಿಮ್ಮ ವ್ಯಾಲ್ಯೂ ನಿಮಗೆ ಗೊತ್ತಾಗಿದೆ. ನಿಮ್ಮ ಸಮಯದ ಬೆಲೆ ನಿಮಗೆ ಅರ್ಥ ಆಗಿದೆ. ಈ ವ್ಯಕ್ತಿಗೀಗ ಅರ್ಥ ಆಗಿದೆ. ನಿಮ್ಮ ಹತ್ರ ಬರಬೇಕಾದ್ರೆ ಕೇವಲ ಮಾತುಗಳು ಸಾಕಾಗೋದಿಲ್ಲ, ನಿಜವಾದ ಪ್ರಯತ್ನ ಅನ್ನೋದು ಬೇಕು, ನಿಜವಾದ ಪ್ರೀತಿ ಅನ್ನೋದು ಬೇಕು. ಹಿಂದೆ ನಡೆದ ನೋವು ಇನ್ನೂ ಅವರ ಮನಸ್ಸಿನಲ್ಲಿದೆ. ನಿಮ್ಮಿಬ್ಬರ ನಡುವೆ ಏನೋ ಒಂದು ಘಟನೆ ನಡೆದಿರಬಹುದು. ಕೆಲವರಿಗೆ ಅದು ಮೋಸ ಆಗಿರ್ಬೋದು, ಕೆಲವರಿಗೆ ಯಾವುದಾದ್ರೂ ಸುಳ್ಳು ಈ ವ್ಯಕ್ತಿ ಹೇಳಿರ್ಬೋದು, ಅಥವಾ ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು. ಯಾವುದೇ ಕಾರಣ ಆಗಿರಲಿ, ಅವರು ನಿಮಗೆ ನೋವು ಕೊಟ್ಟಿದ್ದಾರೆ ಅಂತ ಅವರಿಗೆ ಅರ್ಥ ಆಗಿದೆ. ಅದಕ್ಕಾಗಿ ಅವರು ನಿಮ್ಮ ಹತ್ರ ಬರೋದಕ್ಕೆ ಹೆದರ್ತಾ ಇದ್ದಾರೆ. ಯಾಕೆಂದರೆ ಅವ್ರಿಗೆ ಗೊತ್ತಿದೆ, ನಾನು ಇವ್ರಿಗೆ ನೋವು ಕೊಟ್ಟಿದ್ದೀನಿ, ಪೇಯ್ನ್ ಮಾಡಿದ್ದೀನಿ, ಇವ್ರು ನನ್ನನ್ನು ಕ್ಷಮಿಸದೇ ಇರ್ಬೋದು, ನಾನು ಹೋದರೆ ಮತ್ತೆ ರಿಜೆಕ್ಟ್ ಮಾಡಬಹುದು, ತಿರಸ್ಕಾರ ಮಾಡಬಹುದು. ಈ ಭಯ ಅವರ ಮನಸ್ಸಿನಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಕೂತಿದೆ. ಪ್ರೀತಿಯ ಭಾವನೆ ಕಡಿಮೆ ಆಗಿಲ್ಲ, ಹೆಚ್ಚಾಗಿದೆ ಅನ್ನುವ ಎನರ್ಜಿ. ಅಂದರೆ ತುಂಬ ಜನರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇರಬಹುದು, ಇವ್ರಿಗೆ ಇನ್ನೂ ನನ್ನ ಮೇಲೆ ಭಾವನೆ ಇದೆಯಾ, ಫೀಲಿಂಗ್ಸ್ ಇದೆಯಾ? ಬಟ್ ಎನರ್ಜಿ ಪ್ರಕಾರ ಹೌದು, ಫೀಲಿಂಗ್ಸ್ ಇದೆ. ಅಷ್ಟೇ ಅಲ್ಲ, ಮೊದಲಿಗಿಂತ ಹೆಚ್ಚಿದೆ. ನಿಮ್ಮ ದೂರ ಅವರಿಗೆ ನಿಮ್ಮ ವ್ಯಾಲ್ಯೂ ಇನ್ನಷ್ಟು ತಿಳಿಸ್ಕೊಟ್ಟಿದೆ. ನೀವು ಅವರ ಜೊತೆ ಇದ್ದಾಗ ಸಾಮಾನ್ಯವಾಗಿ ನಾರ್ಮಲ್ ಆಗಿ ಕಂಡಿದ್ದ ಅನೇಕ ವಿಷಯಗಳು ಈಗ ನೀವು ದೂರ ಆದಮೇಲೆ ಅವರಿಗೆ ತುಂಬ ವಿಶೇಷವಾಗಿ ಸ್ಪೆಷಲ್ಲಾಗಿ ಕಾಣ್ತಾ ಇದೆ. ನಿಮ್ಮ ಕಾಳಜಿ ಆಗಿರ್ಬೋದು, ನಿಮ್ಮ ಮಾತಾಗಿರ್ಬೋದು, ನಿಮ್ಮ ಪ್ರೆಸೆನ್ಸ್ ಆಗಿರ್ಬೋದು, ನಿಮ್ಮ ಪ್ರೀತಿ ಆಗಿರ್ಬೋದು, ಇದೆಲ್ಲ ಈಗ ಅವರಿಗೆ ತುಂಬ ಮಿಸ್ ಆಗ್ತಾ ಇದೆ. ನೀವೇನು ಹಾಕಿದ್ರಿ ಗಡಿ, ಅದೆಲ್ಲ ಇವರಿಗೆ ಈಗ ಅರ್ಥ ಆಗ್ತಾ ಇದೆ. ಹಿಂದೆ ಅವರು ಈ ರಿಲೇಷನ್ಶಿಪ್ಪನ್ನು ಅಷ್ಟು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ.
ಆದರೆ ಈಗ ಅವ್ರಿಗೆ ಅರ್ಥ ಆಗಿದೆ, ನೀವು ಕೇವಲ ಟೈಮ್ ಕಳೆಯೋದಕ್ಕೆ, ಟೈಮ್ ಪಾಸ್ಗಾಗಿ ಈ ರಿಲೇಷನ್ಶಿಪ್ಪನ್ನು ಅಕ್ಸೆಪ್ಟ್ ಮಾಡಿದ ವ್ಯಕ್ತಿ ಅಲ್ಲ. ನೀವು ಕೇವಲ ಸಮಯ ಕಳೆಯೋದಕ್ಕಾಗಿ ಬಂದ ವ್ಯಕ್ತಿ ಅಲ್ಲ, ಅಥವಾ ಟೆಂಪ್ರವರಿ ರಿಲೇಷನ್ಶಿಪ್ಗಾಗಿ ಬಂದ ವ್ಯಕ್ತಿ ಅಲ್ಲ. ನಿಮಗೆ ಬೇಕಿರುವಂಥದ್ದು ನಿಜವಾದ ರಿಲೇಷನ್ಶಿಪ್, ಒಂದು ರೆಸ್ಪೆಕ್ಟ್ ಇರುವ ರಿಲೇಷನ್ಶಿಪ್, ನಂಬಿಕೆ ಇರುವ ಸಂಬಂಧ. ಈ ವಿಷಯ ಅವರಿಗೀಗ ನಿಧಾನವಾಗಿ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಅವರ ದೃಷ್ಟಿಯಲ್ಲಿ ನೀವು ಯಾವ ರೀತಿ ಇದ್ದೀರಾ ಅಂದರೆ, ಈ ವ್ಯಕ್ತಿ ನಿಮ್ಮನ್ನು ತುಂಬ ರೆಸ್ಪೆಕ್ಟಿಂದ ನೋಡ್ತಾ ಇದ್ದಾರೆ. ಹಿಂದೆ ನಿಮ್ಮ ವ್ಯಾಲ್ಯೂವನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರಲಿಲ್ಲ, ಆದರೆ ಈಗ ನೀವು ಅವರ ಕಣ್ಣಲ್ಲಿ ತುಂಬ ಸ್ಪೆಷಲ್ ವ್ಯಕ್ತಿ ಅನ್ನೋ ರೀತಿ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅನ್ನಿಸ್ತಾ ಇದೆ, ನಾನು ಇವರನ್ನು ಕಳ್ಕೊಂಡ್ರೆ ನನ್ನ ಲೈಫ್ನ ತುಂಬ ಅಮೂಲ್ಯ ವ್ಯಕ್ತಿಯನ್ನು ಕಳ್ಕೊಂಡ ರೀತಿ. ಅದಕ್ಕಾಗಿ ನಿಮ್ಮ ಬಗ್ಗೆ ಯೋಚನೆ ಮಾಡೋದು ನಿಂತಿಲ್ಲ. ನಿಮ್ಮನ್ನು ಮರೆತು ಮುಂದೆ ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಎನರ್ಜಿಯ ಪ್ರಕಾರ ನಿಮ್ಮೊಳಗಿನ ಬದಲಾವಣೆ ಅವರಿಗೆ ಕ್ಲಿಯರಾಗಿ ಕಾಣ್ತಾ ಇದೆ. ಅವ್ರು ನಿಮ್ಮನ್ನು ಈಗ ತುಂಬ ರೆಸ್ಪೆಕ್ಟಿಂದ ನೋಡ್ತಾ ಇದ್ದಾರೆ. ಹಿಂದೆ ಮಾಡಿದ ತಪ್ಪುಗಳ ಬಗ್ಗೆ ಅವರಿಗೆ ಪಶ್ಚಾತ್ತಾಪ ಇದೆ. ನಿಮ್ಮ ಹತ್ರ ಬರೋದಕ್ಕೆ ಬಯಸ್ತಾ ಇದ್ದಾರೆ, ಆದರೆ ಭಯ ಕೂಡ ಇದೆ. ನಿಮ್ಮ ವ್ಯಾಲ್ಯೂ ಅವರಿಗೆ ಈಗ ಮೊದಲಿಗಿಂತ ಹೆಚ್ಚಾಗಿ ಅರ್ಥ ಆಗ್ತಾ ಇದೆ. ನಿಮ್ಮ ಮೇಲಿನ ಭಾವನೆ, ಫೀಲಿಂಗ್ಸ್ ಅನ್ನೋದು ಕಡಿಮೆ ಆಗಿಲ್ಲ, ಇನ್ನಷ್ಟು ಡೀಪ್ ಆಗ್ತಾ ಹೋಗ್ತಾ ಇದೆ. ನೀವು ಅವರ ಲೈಫ್ನಲ್ಲಿ ಒಬ್ಬ ಸ್ಪೆಷಲ್ ವ್ಯಕ್ತಿಯಾಗಿ ಅವರಿಗೆ ಕಾಣ್ತಾ ಇದ್ದೀರಾ. ಸೊ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಪ್ರೆಸೆನ್ಸನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ಮತ್ತೆ ಕನೆಕ್ಟ್ ಆಗಬೇಕು ಅನ್ನುವಂತಹ ಎನರ್ಜಿ, ನಿಮ್ಮನ್ನು ಕಳ್ಕೊಳ್ಳುವಂತಹ ಭಯದ ಎನರ್ಜಿ, ರಿಜೆಕ್ಷನ್ ಎನರ್ಜಿ, ಮನಸ್ಸಿನ ಒಳಗಡೆ ತುಂಬ ಮಿಸ್ ಮಾಡ್ಕೊಳ್ತಾ ಇರುವಂತಹ ಭಾವನೆ ಇರುವ ಎನರ್ಜಿ, ಹೊರಗಡೆ ತೋರಿಸದೇ ಇರುವಂತಹ ಪ್ರೀತಿಯ ಎನರ್ಜಿ. ಈ ವ್ಯಕ್ತಿ ಸಂಪೂರ್ಣವಾಗಿ ಮುಂದೆ ಹೋಗಿಬಿಟ್ಟಿದ್ದಾರೆ ಅನ್ನುವ ಎನರ್ಜಿ ಇಲ್ಲ. ಅಂದರೆ ನಿಮ್ಮನ್ನು ಮರೆತು ಮುಂದೆ ಹೋಗಿದ್ದಾರೆ ಅಥವಾ ಈ ರಿಲೇಷನ್ಶಿಪ್ಪನ್ನು ಮರೆತಿದ್ದಾರೆ ಅನ್ನುವ ಎನರ್ಜಿ ಇಲ್ಲ. ನಿಮ್ಮ ಬಗ್ಗೆ ಇನ್ನೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಆ ಎನರ್ಜಿ ಇದೆ. ಅವರ ಮನಸ್ಸಿನಲ್ಲಿ ಈಗ ಏನು ನಡೀತಾ ಇದೆ ಅಂದರೆ, ಇವರು ತುಂಬ ಟಯರ್ಡ್ ಆಗಿರುವ ಎನರ್ಜಿಯಲ್ಲಿದ್ದಾರೆ. ಅಂದರೆ ಕೆಲಸದಿಂದ ಟಯರ್ಡ್ ಆಗಿದ್ದಾರೆ ಅಂತಲ್ಲ, ನಿಮ್ಮಿಬ್ಬರ ನಡುವೆ ಬಂದಿರುವ ದೂರ, ಗ್ಯಾಪ್, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಎಷ್ಟೋ ದಿನ ಮಾತಿಲ್ಲದೆ ಇರ್ಬೋದು, ಎಷ್ಟೋ ದಿನ ಒಬ್ಬರನ್ನೊಬ್ಬರು ನೆನೆಸ್ಕೊಂಡು ಸುಮ್ಮನೆ ಇರ್ಬೋದು, ಎಷ್ಟೋ ದಿನ ಮನಸ್ಸಿನಲ್ಲಿರೋದನ್ನು ಹೇಳದೆ ಹೈಡ್ ಮಾಡ್ಕೊಂಡಿರ್ಬೋದು. ಈ ಪ್ರಶ್ನೆಗಳೆಲ್ಲ ಅವರ ಮನಸ್ಸಿನೊಳಗಡೆ ಮತ್ತೆ ಮತ್ತೆ ಬರ್ತಾ ಇದೆ. ಹೊರಗಿನಿಂದ ನೋಡಿದ್ರೆ ಅವರು ನಾರ್ಮಲ್ ಆಗಿ ಕಾಣ್ತಾ ಇರ್ಬೋದು, ಬಟ್ ಮನಸ್ಸಿನ ಒಳಗಡೆ ಅವರು ಈ ದೂರವನ್ನು ಪೇಯ್ನ್ ಮಾಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇಲ್ಲ. ಮನಸ್ಸಿನಲ್ಲಿ ಫೀಲ್ ಆಗ್ತಾ ಇದೆ ಅವ್ರಿಗೆ, ಮತ್ತೆ ಮಾತಾಡಬೇಕು ಅನ್ನುವಂತಹ ಎನರ್ಜಿ. ಈ ರಿಲೇಷನ್ಶಿಪ್ ಹೀಗೆ ಸ್ಟಕ್ ಆಗಲಿ ಅನ್ನೋದು ಅವರು ಅಂದ್ಕೊಳ್ತಾ ಇಲ್ಲ. ನಿಮ್ಮೊಂದಿಗೆ ಮತ್ತೆ ಕಾಂಟ್ಯಾಕ್ಟ್ಗೆ ಬರಬೇಕು, ಮತ್ತೆ ಮಾತಾಡಬೇಕು, ಮತ್ತೆ ಹತ್ತಿರ ಆಗಬೇಕು, ಮತ್ತೆ ಮೊದಲಿನ ರೀತಿ ಒಳ್ಳೆ ಒಂದು ರಿಲೇಷನ್ಶಿಪ್ ಇರಬೇಕು, ಈ ಆಸೆ ಅವರ ಮನಸ್ಸಿನಲ್ಲಿದೆ. ಬಟ್ ಆಸೆ ಇದ್ದರೆ ಸಾಕಾಗೋದಿಲ್ಲ ಅಲ್ವಾ, ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಧೈರ್ಯ ಕೂಡ ಬೇಕು. ಬಟ್ ಅಲ್ಲಿ ಅವರು ಸ್ಟಕ್ ಆಗಿದ್ದಾರೆ. ನಿಮ್ಮ ಪ್ರತಿಕ್ರಿಯೆಯ ಭಯ ಇದೆ. ಈ ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ದೊಡ್ಡ ಕಾರಣಗಳಲ್ಲಿ ಒಂದು ಭಯ. ಅವ್ರಿಗೆ ಅನ್ನಿಸ್ತಾ ಇದೆ, ನಾನು ಮೆಸೇಜ್ ಮಾಡಿದ್ರೆ ಉತ್ತರ ಕೊಡ್ತಾರಾ, ನಾನು ಕಾಲ್ ಮಾಡಿದ್ರೆ ಮಾತಾಡ್ತಾರಾ, ನನ್ನನ್ನು ಮತ್ತೆ ಒಪ್ಕೊಳ್ತಾರಾ, ಅಥವಾ ನನ್ನ ಸಂಪೂರ್ಣವಾಗಿ ದೂರ ತಳ್ತಾರಾ. ಈ ಭಯ ಅವರ ಮನಸ್ಸನ್ನು ಹಿಡ್ಕೊಂಡಿದೆ. ಹಿಂದೆ ನಡೆದ ಘಟನೆಗಳ ಕಾರಣದಿಂದ ಈ ಭಯ ಇನ್ನೂ ಕೂಡ ಹೆಚ್ಚಾಗಿದೆ. ಅವರು ಹೊರಗಡೆ ಕಾಣುವಷ್ಟು ಸ್ಟ್ರಾಂಗ್ ಆಗಿಲ್ಲ, ಮನಸ್ಸಿನಲ್ಲಿ ತುಂಬ ಟಯರ್ಡ್ ಆಗಿದ್ದಾರೆ, ತುಂಬ ವೀಕ್ ಆಗಿದ್ದಾರೆ. ಹೊರಗಡೆಯಿಂದ ನೋಡಿದ್ರೆ ಅವರು ತುಂಬ ಸ್ಟ್ರಾಂಗ್ ಆಗಿರುವ ವ್ಯಕ್ತಿ ಅಂತ ನಿಮಗೆ ಕಾಣ್ಬೋದು. ಅವರ ಫೀಲಿಂಗ್ಸ್ಗಳನ್ನು ತೋರಿಸದೇ ಇರುವ ರೀತಿ ಕಾಣ್ಬೋದು. ನನಗೇನು ಆಗಿಲ್ಲ ಅಂತ ಬಿಹೇವ್ ಮಾಡ್ತಾ ಇರ್ಬೋದು. ಆದರೆ ಎನರ್ಜಿಯ ಪ್ರಕಾರ ಮನಸ್ಸಿನ ಒಳಗಡೆ ತುಂಬ ಭಾವನಾತ್ಮಕ ವ್ಯಕ್ತಿ. ಅವರ ನೋವನ್ನು ಯಾರಿಗೂ ತೋರಿಸ್ತಾ ಇಲ್ಲ. ಅವರ ಕಷ್ಟವನ್ನು ಅವರೇ ಹೈಡ್ ಮಾಡ್ಕೊಳ್ತಾ ಇದ್ದಾರೆ, ಮನಸ್ಸಿನ ಫೀಲಿಂಗ್ಸನ್ನು ಸ್ಟಕ್ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ನೀವು ಅವರನ್ನು ನೋಡಿದಾಗ ಎಲ್ಲವೂ ಚೆನ್ನಾಗಿದೆ ಅಂತ ನಿಮಗೆ ಅನಿಸ್ಬೋದು, ಆದರೆ ನಿಜವಾಗಿ ಅವರ ಮನಸ್ಸಿನೊಳಗಡೆ ತುಂಬ ಗೊಂದಲ, ಕನ್ಫ್ಯೂಷನ್, ಭಯ ಅನ್ನೋದು ನಡೀತಾ ಇದೆ. ಹಳೆಯ ನೆನಪುಗಳ ಎನರ್ಜಿ, ನಿಮ್ಮಿಬ್ಬರ ಮೊದಲ ಭೇಟಿ ಆಗಿರ್ಬೋದು, ಮೊದಲ ಮಾತುಕತೆ ಆಗಿರ್ಬೋದು, ಮೊದಲ ನಗು ಆಗಿರ್ಬೋದು, ಒಟ್ಟಿಗೆ ಕಳೆದ ಕ್ಷಣಗಳಾಗಿರ್ಬೋದು, ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ ಜಾಗ ಆಗಿರ್ಬೋದು, ಇವೆಲ್ಲ ಕೆಲವೊಮ್ಮೆ ಅವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ರಿಪೀಟ್ ಆಗಿ ಬರ್ತಾ ಇದೆ. ಅಂದರೆ ಒಂದು ಹಾಡು ಕೇಳಿದ್ರು ಸಾಕು, ಒಂದು ಪ್ಲೇಸ್ ನೋಡಿದ್ರು ಅಥವಾ ಒಂದು ನಿಮ್ಮ ಫೋಟೋ ನೋಡಿದ್ರೆ ನಿಮ್ಮ ನೆನಪು ಅವ್ರಿಗೆ ತುಂಬ ಜಾಸ್ತಿ ಬರ್ತಾ ಇದೆ. ಅವರು ಅದನ್ನು ಎಲ್ರಿಗೂ ಹೇಳದೇ ಇರ್ಬೋದು ಅಥವಾ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ದೇ ಇರ್ಬೋದು, ಆದರೆ ಮನಸ್ಸಿನಲ್ಲಿ ಅದು ನಡೀತಾನೆ ಇದೆ. ಸಣ್ಣ ಸಣ್ಣ ವಿಷಯಗಳು, ನಿಮ್ಮಿಬ್ಬರಿಗೆ ಸಂಬಂಧಿಸಿದ ಯಾವುದೇ ಘಟನೆಗಳಾಗಿರ್ಬೋದು ಅವ್ರಿಗೆ ನೆನಪಿಗೆ ಬರ್ತಾ ಇದೆ. ನೀವು ಯಾವ ರೀತಿ ಮಾತಾಡ್ತಾ ಇದ್ರಿ, ಯಾವ ವಿಷಯಕ್ಕೆ ನಗ್ತಾ ಇದ್ರಿ, ಯಾವ ವಿಷಯಕ್ಕೆ ಬೇಸರ ಪಡ್ತಾ ಇದ್ರಿ, ಯಾವ ವಿಷಯಕ್ಕೆ ಕೋಪ ಮಾಡ್ಕೊಳ್ತಾ ಇದ್ರಿ, ಈ ಸಣ್ಣ ಸಣ್ಣ ವಿಷಯಗಳು ಅವರ ಮನಸ್ಸಿನಲ್ಲಿ ಉಳ್ಕೊಂಡಿದೆ.
ಇದು ಮರೆತು ಹೋದ ವ್ಯಕ್ತಿಯ ಎನರ್ಜಿ ಅಲ್ಲ, ಇದು ಇನ್ನೂ ನಿಮ್ಮನ್ನು ಮನಸ್ಸಿನಲ್ಲಿ ಜಾಗ ಕೊಟ್ಟಿರುವ ವ್ಯಕ್ತಿಯ ಎನರ್ಜಿ. ಅವ್ರು ನಿಮ್ಮನ್ನು ನೆಗೆಟಿವ್ ಆಗಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇಲ್ಲ, ನಿಮ್ಮ ಬಗ್ಗೆ ಪಾಸಿಟಿವ್ ಆಗೇ ಥಿಂಕ್ ಮಾಡ್ತಾ ಇದ್ದಾರೆ. ಯಾವುದೇ ಹೇಟ್ ಇಟ್ಕೊಂಡಿಲ್ಲ, ನಿಮ್ಮ ಬಗ್ಗೆ ಒಳ್ಳೆಯದನ್ನು ಯೋಚಿಸ್ತಾ ಇದ್ದಾರೆ. ನೀವು ಹ್ಯಾಪಿಯಾಗಿರಬೇಕು, ನಿಮಗೆ ಒಳ್ಳೆಯದಾಗಬೇಕು, ನೀವು ಸೇಫ್ ಆಗಿರಬೇಕು, ಈ ರೀತಿಯ ಯೋಚನೆಗಳು ಕೂಡ ಎನರ್ಜಿಯಲ್ಲಿದೆ. ಅವ್ರು ನಿಮ್ಮನ್ನು ರೆಸ್ಪೆಕ್ಟ್ ಮಾಡ್ತಾರೆ. ಅಂದರೆ ನೀವು ಕೆಲವರು ಅಂದ್ಕೊಂಡಿರ್ಬೋದು, ಇನ್ನೂ ನನ್ನ ಮೇಲೆ ಗಮನ ಕೊಡ್ತಾರಾ, ಫೋಕಸ್ ಮಾಡ್ತಾರಾ. ಎನರ್ಜಿ ಪ್ರಕಾರ ಈ ವ್ಯಕ್ತಿ ನೇರವಾಗಿ ಬರದೇ ಇರ್ಬೋದು, ನೇರವಾಗಿ ನಿಮ್ಮ ಹತ್ರ ಮಾತಾಡದೇ ಇರ್ಬೋದು, ಆದರೆ ನಿಮ್ಮ ಲೈಫ್ನಲ್ಲಿ ಏನು ನಡೀತಾ ಇದೆ ಅನ್ನುವ ಕ್ಯೂರಿಯಾಸಿಟಿ ಇದೆ. ನೀವು ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಹ್ಯಾಪಿ ಆಗಿದ್ದೀರಾ, ಈ ಪ್ರಶ್ನೆಗಳು ಕೆಲವೊಮ್ಮೆ ಅವರ ಮನಸ್ಸಿನಲ್ಲಿ ಬರ್ತಾ ಇದೆ. ಸೊ ಎನರ್ಜಿ ಪ್ರಕಾರ ಅವರು ಈ ರಿಲೇಷನ್ಶಿಪ್ಪಿಂದ ದೂರ ಹೋಗಿಲ್ಲ, ದೂರ ಹೋಗಿ ಸಂತೋಷ ಆಗಿಲ್ಲ, ಮತ್ತೆ ಕನೆಕ್ಟ್ ಆಗಬೇಕು ಅನ್ನುವ ಆಸೆ ಇದೆ. ನಿಮ್ಮನ್ನು ಕಳ್ಕೊಳ್ಳುವ ಭಯ ಇದೆ. ಬಟ್ ನಿಮ್ಮ ಪ್ರತಿಕ್ರಿಯೆ ಯಾವ ರೀತಿ ಇರ್ಬೋದು ಅನ್ನೋ ಭಯ, ಆತಂಕ ಇದೆ. ನಿಮ್ಮ ಬಗ್ಗೆ ಇನ್ನೂ ಒಳ್ಳೆಯ ಭಾವನೆಯನ್ನು ಹೊಂದಿದ್ದಾರೆ. ನಿಮ್ಮ ನೆನಪುಗಳು ಇನ್ನೂ ಅವರ ಮನಸ್ಸಿನಲ್ಲಿ ಸ್ಟ್ರಾಂಗ್ ಆಗಿ ಡೀಪ್ ಆಗಿದೆ. ಹೊರಗಡೆ ಅವರು ಸ್ಟ್ರಾಂಗ್ ಆಗಿದ್ದರೂ ಕೂಡ ಮನಸ್ಸಿನ ಒಳಗಡೆ ತುಂಬ ಡೌನ್ ಆಗಿ ವೀಕ್ ಫೀಲ್ ಮಾಡ್ತಾ ಇದ್ದಾರೆ. ಪ್ರೀತಿ ಇದೆ, ಲವ್ ಇದೆ, ಆದರೆ ಸಿಚುವೇಶನ್ ಸಹಕರಿಸ್ತಾ ಇಲ್ಲ ಅನ್ನುವಂತಹ ಎನರ್ಜಿ. ರೆಸ್ಪಾನ್ಸಿಬಿಲಿಟಿ ಮತ್ತು ಹೃದಯದ ನಡುವೆ ಹೋರಾಟ ನಡೀತಾ ಇರುವಂಥ ಎನರ್ಜಿ. ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿ, ಫ್ಯಾಮಿಲಿಯ ಪ್ರಭಾವದ ಎನರ್ಜಿ. ಮನಸ್ಸಿನ ಒಳಗಡೆ ದೊಡ್ಡ ಸಂಘರ್ಷ ನಡೀತಾ ಇರುವಂತಹ ಎನರ್ಜಿ. ಇವರು ನಿಮ್ಮನ್ನು ಇಷ್ಟಪಡ್ತಾ ಇಲ್ಲ ಅನ್ನುವ ಎನರ್ಜಿ ಇಲ್ಲ. ಬದಲಿಗೆ ಅವರ ಲೈಫ್ನಲ್ಲಿರುವ ಕೆಲವು ಪರಿಸ್ಥಿತಿಗಳು, ಕೆಲವು ಸಿಚುವೇಶನ್ಗಳು ಅವರನ್ನು ನಿಮ್ಮಿಂದ ದೂರ ಮಾಡ್ತಾ ಇದ್ವೆ ಅನ್ನುವ ಭಾವನೆ ಅವರಿಗೆ ಹೆಚ್ಚಾಗಿ ಕಾಡ್ತಾ ಇದೆ. ಹೃದಯ ಒಂದು ಕಡೆ, ಜವಾಬ್ದಾರಿ ಇನ್ನೊಂದು ಕಡೆ. ಒಂದು ಕಡೆ ಅವರ ಮನಸ್ಸು, ಇನ್ನೊಂದು ಕಡೆ ಅವರ ಜವಾಬ್ದಾರಿಗಳು. ಎರಡೂ ದಾರಿಗಳು. ಮನಸ್ಸು ಒಂದು ಹೇಳ್ತಾ ಇದೆ, ಆದರೆ ಅವರ ಲೈಫ್ನ ಸಿಚುವೇಶನ್ ಬೇರೆ ಹೇಳ್ತಾ ಇದೆ. ಈ ಕಾರಣಕ್ಕೆ ಅವರು ಮನಸ್ಸಿನ ಒಳಗಡೆ ತುಂಬ ಕನ್ಫ್ಯೂಸ್ಡ್ ಆಗಿದ್ದಾರೆ. ಯಾರನ್ನು ನೋಯಿಸಬಾರ್ದು ಅನ್ನೋ ಯೋಚನೆ ರೀತಿಯಲ್ಲಿ ಕೊನೆಯಲ್ಲಿ ಅವರನ್ನೇ ಅವರು ಪೇಯ್ನ್ ಮಾಡ್ಕೊಳ್ತಾ ಇದ್ದಾರೆ, ನೋಯಿಸ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಕುಟುಂಬದ ಪ್ರಭಾವ ಕೂಡ ಇದೆ. ಕೆಲವರ ರಿಲೇಷನ್ಶಿಪ್ಪಲ್ಲಿ ಈ ವ್ಯಕ್ತಿ ಕುಟುಂಬದ ಮಾತಿಗೆ ತುಂಬ ಬೆಲೆ ಕೊಡುವ ವ್ಯಕ್ತಿ ಆಗಿರ್ಬೋದು. ಕುಟುಂಬದ ಹ್ಯಾಪಿನೆಸ್, ಕುಟುಂಬದ ಎಕ್ಸ್ಪೆಕ್ಟೇಷನ್, ಕುಟುಂಬದ ರೆಸ್ಪೆಕ್ಟ್, ಇದೆಲ್ಲ ಅವರ ನಿರ್ಧಾರಗಳ ಮೇಲೆ ದೊಡ್ಡ ಪ್ರಭಾವ ಬೀರಿರ್ಬೋದು. ಅವ್ರಿಗೆ ಅನಿಸಿರ್ಬೋದು, ನನ್ನ ಮನಸ್ಸಿನಂತೆ ನನಗೆ ಇಷ್ಟ ಬಂದ ಹಾಗೆ ನಾನು ನಡ್ಕೊಂಡ್ರೆ ಮನೆಯವರಿಗೆ ಏನು ಅನ್ನಿಸ್ಬಹುದು, ಅದೇ ರೀತಿ ನನ್ನ ಮನೆಯವರಿಗೆ ನೋವಾಗ್ಬೋದು, ನನ್ನ ಆಯ್ಕೆಯಿಂದ ಮನೆಯವರಲ್ಲಿ ಸಮಸ್ಯೆ ಬರಬಹುದು. ಈ ರೀತಿಯ ಯೋಚನೆಗಳು ಅವರನ್ನು ಹಿಂದಕ್ಕೆ ತಳ್ತಾ ಇದೆ, ಒಂದು ಕಡೆ ಸ್ಟಕ್ ಮಾಡ್ತಾ ಇದೆ. ನಿಮಗೆ ಎಲ್ಲವನ್ನ ಹೇಳದೇ ಇರ್ಬೋದು. ನಿಮಗೂ ಕೂಡ ಒಂದು ಪ್ರಶ್ನೆ ಇರ್ಬೋದು, ಹಾಗಿದ್ರೆ ನನಗೆ ಸತ್ಯ ಯಾಕೆ ಹೇಳಲಿಲ್ಲ ಅಂತ. ಎನರ್ಜಿ ಪ್ರಕಾರ ಅವರು ಎಲ್ಲವನ್ನ ಸ್ಪಷ್ಟವಾಗಿ ಹೇಳುವಷ್ಟು ಧೈರ್ಯ ತೋರಿಸಲಿಲ್ಲ. ಕೆಲವರು ಅವರ ನೋವನ್ನು ಹೇಳುವುದಕ್ಕಿಂತ ಸೈಲೆನ್ಸನ್ನು ಆಯ್ಕೆ ಮಾಡ್ತಾರೆ. ಇವರಲ್ಲೂ ಅಂತಹ ಸ್ವಭಾವ ಇರಬಹುದು. ಸಮಸ್ಯೆಯನ್ನು ವಿವರಿಸುವ ಬದಲು ದೂರ ಸರಿಯೋದು ಸುಲಭ ಅಂತ ಅವರಿಗೆ ಅನಿಸಿರಬಹುದು. ನಿಮಗೆ ನೋವಾಗುತ್ತೆ ಅನ್ನೋದು ಕೂಡ ಅವರಿಗೆ ಗೊತ್ತಿತ್ತು. ಅಂದರೆ ಅವರು ತಗೊಂಡ ನಿರ್ಧಾರದಿಂದ ನಿಮಗೆ ನೋವಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ನೀವು ಕಣ್ಣೀರು ಹಾಕ್ಬೋದು, ಅಳಬಹುದು, ನೀವು ಬೇಸರ ಪಡ್ಬೋದು, ಮತ್ತು ನೀವು ಪ್ರಶ್ನೆಯನ್ನು ಕೇಳ್ಬೋದು. ಈ ಎಲ್ಲ ಅವರಿಗೆ ಗೊತ್ತಿದ್ದರೂ ಪರಿಸ್ಥಿತಿಯ ಒತ್ತಡದಲ್ಲಿ ಬೇರೆ ದಾರಿ ಕಾಣದೆ, ಸೊ ಸಿಚುವೇಶನ್ ಕಾರಣದಿಂದ ನಿಮ್ಮಿಂದ ದೂರ ಆಗಿರುವ ಸಾಧ್ಯತೆ ಕೂಡ ಇದೆ. ಅದರಿಂದ ಕೆಲವೊಮ್ಮೆ ಅವರೊಳಗೆ ಒಂದು ಗಿಲ್ಟ್ ಫೀಲ್ ಕಾಡ್ತಾ ಇದೆ, ತುಂಬ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ. ಕೆಲವರ ಲೈಫ್ನಲ್ಲಿ ಕುಟುಂಬಕ್ಕೆ ಮೊದಲ ಆದ್ಯತೆ. ಅಂದರೆ ಇದು ಎಲ್ರಿಗೂ ಅನ್ವಯಿಸಬೇಕು ಅಂತ ಇಲ್ಲ, ಆದರೆ ಕೆಲವರ ಎನರ್ಜಿ ಪ್ರಕಾರ ಈ ವ್ಯಕ್ತಿಗೆ ಅವರ ಕುಟುಂಬ ತುಂಬ ಮುಖ್ಯ ಆಗಿರ್ಬೋದು. ಅವರ ಸಂತೋಷಕ್ಕಾಗಿ ತಮ್ಮದೇ ಆಸೆಗಳನ್ನು ಬದಿಗಿಡುವ ಸ್ವಭಾವ ಕೂಡ ಇರ್ಬೋದು. ಅದಕ್ಕಾಗಿ ಅವರು ಅವರ ಮನಸ್ಸಿನ ಮಾತಿಗಿಂತ ಜವಾಬ್ದಾರಿಯನ್ನು, ರೆಸ್ಪಾನ್ಸಿಬಿಲಿಟಿಯನ್ನು ಆಯ್ಕೆ ಮಾಡ್ಕೊಂಡಿರ್ಬೋದು. ಕುಟುಂಬದ ಮೇಲೆ ತುಂಬ ರೆಸ್ಪಾನ್ಸಿಬಿಲಿಟಿ ಇರುವ ವ್ಯಕ್ತಿ ಕೂಡ ಆಗಿರ್ಬೋದು. ಸೊ ಸಿಚುವೇಶನ್ ಕಾರಣದಿಂದ ಕೂಡ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾವುದಾದರೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿರ್ಬೋದು. ತಮ್ಮ ಸಂತೋಷವನ್ನು ತ್ಯಾಗ ಮಾಡಿರುವಂತಹ ಎನರ್ಜಿ. ಹೊರಗಿನಿಂದ ನೋಡಿದ್ರೆ ಅವರು ಅವರ ಇಷ್ಟದಂತೆ ಬದುಕ್ತಾ ಇರುವ ರೀತಿ ಕಾಣ್ಬೋದು. ಆದರೆ ಎನರ್ಜಿಯ ಪ್ರಕಾರ ಅವರು ಕೇವಲ ನಿಮ್ಮನ್ನು ಮಾತ್ರ ಕಳ್ಕೊಂಡಿಲ್ಲ, ಅವರದೇ ಒಂದು ಸಂತೋಷವನ್ನು, ಹ್ಯಾಪಿನೆಸ್ಸನ್ನು ಕಳ್ಕೊಂಡಿದ್ದಾರೆ. ನಿಮ್ಮ ಜೊತೆ ಇದ್ದಾಗ ಸಿಗ್ತಾ ಇದ್ದಂತಹ ಆ ಸಮಾಧಾನ, ಆ ಹ್ಯಾಪಿನೆಸ್, ಆ ಆತ್ಮೀಯತೆ, ಇದೆಲ್ಲ ಈಗ ಅವರಿಗೆ ಮಿಸ್ ಆಗ್ತಾ ಇದೆ. ಆಸೆ ಇದೆ, ಬಟ್ ದಾರಿ ಕಾಣ್ತಾ ಇಲ್ಲ. ಅವರಿಗೆ ನಿಮ್ಮ ಮೇಲೆ ಭಾವನೆ ಇದೆ, ಫೀಲಿಂಗ್ಸ್ ಇದೆ, ನಿಮ್ಮ ಜೊತೆ ಇರಬೇಕು ಎನ್ನುವ ಆಸೆ ಇದೆ. ಆದರೆ ಆಸೆಯನ್ನು ವಾಸ್ತವಕ್ಕೆ, ರಿಯಾಲಿಟಿಗೆ ತರುವ ದಾರಿ ಯಾವ ರೀತಿ ಅಂತ ಕ್ಲಿಯರ್ ಆಗ್ತಾ ಇಲ್ಲ. ಅದಕ್ಕಾಗಿ ಕೆಲವೊಮ್ಮೆ ಅವರು ಮುಂದೆ ಬರ್ತಾರೆ ಅಂತ ಅನಿಸುತ್ತೆ, ಮತ್ತು ಕೆಲವೊಂದು ಸಲ ಹಿಂದೆ ಸರಿತಾರೆ. ಅವರ ಮನಸ್ಸಿನಲ್ಲಿ ನೀವು ಇನ್ನೂ ಕೂಡ ಸ್ಪೆಷಲ್ ವ್ಯಕ್ತಿ. ದೂರ ಇರಬಹುದು, ಈಗ ನೋ ಕಾಂಟ್ಯಾಕ್ಟ್ ಇರಬಹುದು, ನಿಮ್ಮಿಬ್ಬರ
ಮಾತುಕತೆ ಕಡಿಮೆ ಆಗಿರ್ಬೋದು. ಬಟ್ ನಿಮ್ಮ ಸ್ಥಾನ ಅವರ ಮನಸ್ಸಿನಲ್ಲಿ ಖಾಲಿಯಾಗಿಲ್ಲ. ಅವ್ರು ನಿಮ್ಮನ್ನು ಒಬ್ಬ ಸಾಮಾನ್ಯ ವ್ಯಕ್ತಿಯ ರೀತಿ ನೋಡ್ತಾ ಇಲ್ಲ. ಅವರ ಲೈಫ್ನಲ್ಲಿ ವಿಶೇಷ ಅರ್ಥ ಇರುವಂತಹ ವ್ಯಕ್ತಿ, ಸ್ಪೆಷಲ್ ವ್ಯಕ್ತಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಎನರ್ಜಿ ಪ್ರಕಾರ ನಿಮ್ಮನ್ನು ದೂರ ಮಾಡಿದ್ದು ಪ್ರೀತಿಯ ಕೊರತೆಯಿಂದ ಮಾತ್ರ ಅಲ್ಲ, ಸಿಚುವೇಶನ್ ಕೂಡ ಆಗಿರಬಹುದು. ಕುಟುಂಬ ಅಥವಾ ರೆಸ್ಪಾನ್ಸಿಬಿಲಿಟಿಯ ಒತ್ತಡ ಜಾಸ್ತಿ ಇದೆ. ನಿಮಗೆ ನೋವಾಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು, ಆದರೆ ತಮ್ಮ ಸಂತೋಷವನ್ನು, ಅವರ ಹ್ಯಾಪಿನೆಸ್ಸನ್ನು ಅವರು ಸಂಪೂರ್ಣವಾಗಿ ಮನಸ್ಸಿನಲ್ಲಿ ಫೀಲ್ ಮಾಡ್ತಾ ಇಲ್ಲ. ನಿಮ್ಮ ಸ್ಥಾನ ಇನ್ನೂ ಕೂಡ ಅವರ ಮನಸ್ಸಿನಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ, ತುಂಬ ವಿಶೇಷ ಆಗಿದೆ. ಮಿಸ್ಸಿಂಗ್ ಎನರ್ಜಿ, ನಿಮ್ಮ ಮೇಲೆ ಫೋಕಸ್ ಮಾಡ್ತಾ ಇರುವಂತಹ ಎನರ್ಜಿ, ಡೀಪ್ ಆಗಿರುವಂತಹ ಭಾವನೆ ಇರುವ ಎನರ್ಜಿ, ನಿಮ್ಮ ನೆನಪಿನಿಂದ ಹೊರಗಡೆ ಬರೋದಕ್ಕೆ ಆಗದೇ ಇರುವಂತಹ ಸ್ಥಿತಿ, ಮಾತಿನಲ್ಲಿ ಹೇಳದ ಪ್ರೀತಿಯ ಎನರ್ಜಿ, ಮನಸ್ಸಿನ ಒಳಗಡೆ ನಡೀತಾ ಇರುವಂತಹ ಪಶ್ಚಾತ್ತಾಪದ ಎನರ್ಜಿ, ನಿಮ್ಮ ವ್ಯಾಲ್ಯೂ ಈಗ ಸಂಪೂರ್ಣವಾಗಿ ಅರಿತಾ ಇರುವಂತಹ ಎನರ್ಜಿ. ಯಾಕೆಂದರೆ ಇವರ ಮನಸ್ಸಿನಲ್ಲಿ ಅವರ ಹೃದಯ ತುಂಬ ಮಾತಾಡ್ತಾ ಇದೆ. ಮನಸ್ಸಿಗಿಂತ ಹೃದಯ ತುಂಬ ಅವ್ರಿಗೆ ಫೀಲ್ ಮಾಡ್ತಾ ಇದೆ. ಒಬ್ಬರೇ ಇದ್ದಾಗ ಅವರು ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಅವರು ಅವರನ್ನು ಬ್ಯುಸಿಯಾಗಿ ಇಟ್ಕೊಳ್ಬಹುದು. ಕೆಲಸ, ಮನೆ, ಫ್ರೆಂಡ್ಸ್, ಜವಾಬ್ದಾರಿಗಳು ಇದೆಲ್ಲದರ ನಡುವೆ ಅವರ ಮನಸ್ಸನ್ನು ಬೇರೆ ಕಡೆಗೆ ಡಿಸ್ಟ್ರ್ಯಾಕ್ಟ್ ಮಾಡ್ತಾ ಇರ್ಬೋದು. ಬಟ್ ಒಬ್ಬರೇ ಇದ್ದಾಗ ಸುತ್ತಮುತ್ತ ಮೌನ ಆದಮೇಲೆ ಮನಸ್ಸು ಒಂಟಿಯಾಗುವ ಸಮಯ ಬಂದಾಗ ನಿಮ್ಮ ನೆನಪುಗಳು ಮತ್ತೆ ಅವರ ಬಳಿ ಬರ್ತಾ ಇದೆ. ಅವರು ಅದನ್ನು ಯಾರಿಗೂ ಹೇಳದೇ ಇರ್ಬೋದು, ಆದರೆ ಮನಸ್ಸಿನ ಒಳಗಡೆ ನಿಮ್ಮ ನೆನಪುಗಳ ಜೊತೆ ಸಾಕಷ್ಟು ಸಮಯ ಕಳೀತಾ ಇದ್ದಾರೆ. ನಿಮ್ಮ ಬಗ್ಗೆ ಸಣ್ಣ ಸಣ್ಣ ವಿಷಯಗಳು ಅವ್ರಿಗೆ ನೆನಪಿಗೆ ಬರ್ತಾ ಇದೆ. ಅಂದರೆ ಬಹಳ ಜನರು ಒಂದು ತಪ್ಪು ಮಾಡ್ತಾರೆ, ದೂರ ಹೋದರೆ ಮರೆತು ಬಿಡ್ತಾರೆ ಅಂದ್ಕೊಳ್ತಾರೆ. ಆದರೆ ಎನರ್ಜಿ ಹಾಗಿಲ್ಲ. ನೀವು ಯಾವ ರೀತಿ ನಗ್ತಾ ಇದ್ರಿ, ನಿಮ್ಮ ಮಾತಿನ ಶೈಲಿ, ನೀವು ಕೋಪ ಬಂದಾಗ ಯಾವ ರೀತಿ ಇರ್ತಾ ಇದ್ರಿ, ನೀವು ಖುಷಿಯಾದಾಗ ಯಾವ ರೀತಿ ಮಾತಾಡ್ತಾ ಇದ್ರಿ, ನಿಮ್ಮ ಸಣ್ಣ ಸಣ್ಣ ಅಭ್ಯಾಸಗಳು ಇದೆಲ್ಲ ಅವರ ಮನಸ್ಸಿನಲ್ಲಿ ಇನ್ನೂ ಕೂಡ ಹಾಗೆ ಉಳ್ಕೊಂಡಿದೆ. ಅವರು ನೆನಪಿಸಿಕೊಳ್ಳುವಾಗ ಕೇವಲ ರಿಲೇಷನ್ಶಿಪ್ ಮಾತ್ರ ಅಲ್ಲ, ನಿಮ್ಮ ಸಂಪೂರ್ಣ ವ್ಯಕ್ತಿತ್ವವನ್ನು ನೆನಪಿಸ್ಕೊಳ್ತಾರೆ. ಅವ್ರು ನಿಮ್ಮ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನ ಪಡ್ತಾರೆ. ನೀವು ಹೇಗಿದ್ದೀರಾ ಅನ್ನುವ ಕುತೂಹಲ, ಕ್ಯೂರಿಯಾಸಿಟಿ ಇನ್ನೂ ಕೂಡ ಇದೆ. ನೀವು ಮುಂದೆ ಹೋಗಿದ್ದೀರಾ ನಿಮ್ಮ ಲೈಫ್ನಲ್ಲಿ, ನೀವು ಅವರಿಲ್ಲದೆ ಖುಷಿಯಾಗಿದ್ದೀರಾ, ನೀವು ಇವರನ್ನು ಇನ್ನೂ ನೆನಪು ಮಾಡ್ಕೊಳ್ತಾ ಇದ್ದೀರಾ, ಈ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಬರ್ತಾ ಇದೆ. ಕೆಲವರು ನೇರವಾಗಿ ಕೇಳ್ತಾರೆ, ಕೆಲವರು ದೂರದಿಂದಲೇ ಗಮನಿಸ್ತಾರೆ. ಈ ವ್ಯಕ್ತಿ ಈ ಎನರ್ಜಿಯಲ್ಲಿದ್ದಾರೆ, ಅಂದರೆ ಫೋಕಸ್ ಮಾಡ್ತಾ ಇದ್ದಾರೆ, ಬಟ್ ಎದುರಿಗೆ ಬರುವ ಎನರ್ಜಿಯಲ್ಲಿ ಇಲ್ಲ, ಅಂದರೆ ಧೈರ್ಯದಲ್ಲಿ ಇಲ್ಲ. ನಾನು ತಪ್ಪು ಮಾಡಿದ್ದೀನ ಅಂತ ಪ್ರಶ್ನೆ ಅವರನ್ನು ಕಾಡ್ತಾ ಇದೆ. ಹೊರಗಿನಿಂದ ಅವರು ಗಟ್ಟಿಯಾಗಿರುವಂತೆ, ಸ್ಟ್ರಾಂಗ್ ಆಗಿರುವಂತೆ ಕಾಣ್ಬೋದು, ಆದರೆ ಮನಸ್ಸಿನ ಒಳಗಡೆ ಒಂದು ಪ್ರಶ್ನೆ ಮತ್ತೆ ಮತ್ತೆ ಬರ್ತಾ ಇದೆ. ನಾನು ಆ ರೀತಿ ನಡ್ಕೊಳ್ದೇ ಇದ್ದರೆ, ರೂಢಾಗಿ ಬಿಹೇವ್ ಮಾಡದೇ ಇದ್ದರೆ ಇವತ್ತು ಸಿಚುವೇಶನ್ ಬೇರೆ ಇರ್ತಾ ಇತ್ತಾ, ನಾನು ಅಷ್ಟು ಮೌನವಾಗಿರಬಾರ್ದಿತ್ತು, ನಾನು ಸತ್ಯ ಹೇಳಬೇಕಿತ್ತಾ, ನಾನು ಅವರನ್ನು ಕಳ್ಕೊಳ್ದೇ ಇರಬಹುದಿತ್ತಾ, ಈ ಪ್ರಶ್ನೆಗಳು ಕೆಲವೊಮ್ಮೆ ಅವರ ಮನಸ್ಸನ್ನು ತುಂಬ ಕಾಡ್ತಾ ಇದೆ. ನಿಮ್ಮ ಒಳ್ಳೆಯ ಗುಣಗಳು ಅವರಿಗೆ ತುಂಬ ಅಟ್ರ್ಯಾಕ್ಷನ್ ಮಾಡ್ತಾ ಇದೆ. ನಿಮ್ಮ ಬ್ಯೂಟಿ ಅವರನ್ನು ತುಂಬ ಅಟ್ರ್ಯಾಕ್ಷನ್ ಮಾಡ್ತಾ ಇದೆ. ಕೇವಲ ಬ್ಯೂಟಿ ಮಾತ್ರ ಅಲ್ಲ, ನಿಮ್ಮ ಹೃದಯ, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಕಾಳಜಿ, ನಿಮ್ಮ ಸಹಾಯ ಮಾಡುವ ಸ್ವಭಾವ, ನಿಮ್ಮ ಮುಗ್ಧತೆ, ನಿಮ್ಮ ನೇರವಾಗಿ ಮಾತಾಡುವಂತಹ ಸ್ಟೈಲ್ ಇದೆಲ್ಲ ಅವರಿಗೆ ತುಂಬ ಇಷ್ಟ ಆಗ್ತಾ ಇದೆ. ಅವರು ಹಲವಾರು ಜನರನ್ನು ನೋಡಿರ್ಬೋದು ಅವರ ಲೈಫ್ನಲ್ಲಿ, ಆದರೆ ನಿಮ್ಮಲ್ಲಿದ್ದ ಕೆಲವು ಗುಣಗಳು ಬೇರೆ ಯಾರಲ್ಲೂ ನೋಡಿಲ್ಲ ಅನ್ನುವ ಫೀಲ್ ಬರ್ತಾ ಇದೆ. ನೀವು ಅವರ ಲೈಫ್ನಲ್ಲಿ ಇದ್ದರೆ ಹ್ಯಾಪಿನೆಸ್ ಅನ್ನೋದು ಸಿಗುತ್ತೆ. ಅವರ ಮನಸ್ಸು ಗೊಂದಲದಲ್ಲಿದ್ದಾಗ, ಕನ್ಫ್ಯೂಷನ್ನಲ್ಲಿದ್ದಾಗ ನೀವು ಸಮಾಧಾನ ನೀಡಿದ ಸಂದರ್ಭಗಳಿರಬಹುದು, ಅವರನ್ನು ಅರ್ಥ ಮಾಡಿಕೊಂಡ ಕ್ಷಣಗಳಾಗಿರ್ಬೋದು, ಅವರನ್ನು ಜಡ್ಜ್ ಮಾಡದೆ ಕೇಳಿಕೊಂಡ ಸಂದರ್ಭಗಳಾಗಿರಬಹುದು. ಇದೆಲ್ಲ ಅವರಿಗೆ ಈಗ ತುಂಬ ಮಿಸ್ ಆಗ್ತಾ ಇದೆ. ಸೊ ನಿಮ್ಮನ್ನು ಕಳೆದುಕೊಳ್ಳುವ ಭಯದ ಎನರ್ಜಿ, ಅವರು ನಿಮ್ಮನ್ನು ಶಾಶ್ವತವಾಗಿ ಕಳೆದುಕೊಳ್ತಾರೇನೋ ಅನ್ನೋ ಭಯ ಇದೆ. ಮೊದಲು ಅವ್ರಿಗೆ ಅನಿಸಿರ್ಬೋದು ಇವ್ರು ಎಲ್ಲಿಗೂ ಹೋಗಲ್ಲ, ಇವ್ರು ಯಾವಾಗಲೂ ನನ್ನ ಲೈಫ್ನಲ್ಲಿ ಇರ್ತಾರೆ. ಆದರೆ ಈಗ ನಿಮ್ಮೊಳಗಿನ ಬದಲಾವಣೆ ಕೊಂಡು ಅವರಿಗೆ ಆ ನಂಬಿಕೆ ಕಡಿಮೆ ಆಗಿದೆ. ನೀವು ಸೈಲೆಂಟ್ ಆಗಿರ್ಬೋದು ಅಥವಾ ದೂರ ಆಗಿರ್ಬೋದು. ಸೊ ಅವ್ರಿಗೆ ಅನ್ನಿಸ್ತಾ ಇದೆ ಒಂದು ದಿನ ಇವರು ನಿಜವಾಗ್ಲೂ ಮುಂದೆ ಹೋಗಿಬಿಡ್ತಾರೇನೋ, ಒಂದು ದಿನ ನಾನು ಸಂಪರ್ಕ ಮಾಡಿದಾಗ ಅಥವಾ ಕಾಂಟ್ಯಾಕ್ಟ್ ಮಾಡಿದಾಗ ತುಂಬ ತಡವಾಗಿಬಿಡುತ್ತೇನೋ, ಆ ಭಯ ಅವರ ಮನಸ್ಸಿನಲ್ಲಿ ಬೆಳೀತಾ ಇದೆ. ನೀವು ಮೌನ ಆಗಿರೋದ್ರಿಂದ ಅವರು ಇನ್ನಷ್ಟು ಯೋಚನೆ ಮಾಡ್ತಾ ಇದ್ದಾರೆ. ಹಿಂದೆ ನಿಮ್ಮ ಭಾವನೆಗಳು ಅವರಿಗೆ ಗೊತ್ತಾಗ್ತಾ ಇದ್ವು, ಎಲ್ಲವನ್ನ ನೀವು ಶೇರ್ ಮಾಡ್ಕೊಳ್ತಾ ಇದ್ರಿ. ಬಟ್ ಈಗ ನೀವು ಮೌನವಾಗಿದ್ದೀರಾ, ಏನು ಶೇರ್ ಮಾಡ್ಕೊಳ್ತಾ ಇಲ್ಲ. ಸೊ ನೀವು ಏನು ಯೋಚಿಸ್ತಾ ಇದ್ದೀರಾ ಅಂತ ಅವರಿಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ. ನೀವು ಇನ್ನೂ ಅವರನ್ನು ಪ್ರೀತಿಸ್ತೀರಾ ಅಥವಾ ಸಂಪೂರ್ಣವಾಗಿ ಮುಂದೆ ಹೋಗಿದ್ದೀರಾ, ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಮನಸ್ಸಿನ ಬಾಗಿಲನ್ನು ಮುಚ್ಕೊಂಡಿದ್ದೀರಾ, ಇದು ಅವರನ್ನು ತುಂಬ ಯೋಚನೆ ಮಾಡುವ ರೀತಿ ಮಾಡ್ತಾ ಇದೆ. ಅವರ ಹೃದಯದ ಡೀಪ್ ಆಗಿರುವ ಭಾವನೆ,
ಈ ವ್ಯಕ್ತಿ ನಿಮ್ಮನ್ನು ಮರ್ತಿಲ್ಲ, ನಿಮ್ಮ ಸ್ಥಾನವನ್ನು ಬೇರೆ ಯಾರಿಂದಲೂ ಕೂಡ ತುಂಬಿಲ್ಲ ಅನ್ನುವ ಎನರ್ಜಿ ಇದೆ. ನಿಮ್ಮ ನೆನಪುಗಳು ಅವರೊಳಗಡೆ ಇನ್ನೂ ಕೂಡ ಸ್ಟಕ್ ಆಗಿದೆ. ಅವರು ಹೊರಗಡೆ ತೋರಿಸೋದಕ್ಕಿಂತ ಹೆಚ್ಚು ಮನಸ್ಸಿನ ಒಳಗಡೆ ಭಾವನೆಯನ್ನು ಹೊಂದಿದ್ದಾರೆ. ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಅವರ ಹೃದಯದಲ್ಲಿ ಇನ್ನೂ ಕೂಡ ಸಾಫ್ಟ್ನೆಸ್ ಇದೆ, ಪ್ರೀತಿ ಇದೆ, ನಿಮ್ಮನ್ನು ಲೈಕ್ ಮಾಡ್ತಾ ಇರುವ ಎನರ್ಜಿ ಇದೆ, ಪಶ್ಚಾತ್ತಾಪ ಇದೆ, ಮತ್ತೆ ಒಂದು ದಿನ ಎಲ್ಲವೂ ಸರಿಯಾಗಬಹುದಾ ಅನ್ನೋ ಒಂದು ಚಿಕ್ಕ ಹೋಪ್ ಕೂಡ ಇಟ್ಕೊಂಡಿರುವ ಎನರ್ಜಿ ಇದೆ. ಸೊ ನಿಮ್ಮನ್ನು ಅವರು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ನಿಮ್ಮ ನೆನಪುಗಳು ಇನ್ನೂ ಅವರ ಜೊತೆನೇ ಇದೆ. ನಿಮ್ಮ ಒಳ್ಳೆಯ ಗುಣಗಳು ಅವ್ರಿಗೆ ತುಂಬ ನೆನಪಾಗ್ತಾ ಇದೆ. ನಿಮ್ಮ ಬ್ಯೂಟಿ ಅವರನ್ನು ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ನಿಮ್ಮ ಬಗ್ಗೆ ತಿಳ್ಕೊಳ್ಳುವ ಆಸಕ್ತಿ ಇನ್ನೂ ಇದೆ. ನೀವು ದೂರ ಹೋಗ್ತೀರೇನೋ ಅನ್ನೋ ಭಯ ಅವರನ್ನು ಕಾಡ್ತಾ ಇದೆ. ನಿಮ್ಮ ಸೈಲೆನ್ಸ್ ಅವರಿಗೆ ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡ್ತಾ ಇದೆ. ಅವರು ಹೇಳೋದಕ್ಕಿಂತ ಹೆಚ್ಚು ಭಾವನೆಗಳನ್ನು, ಫೀಲಿಂಗ್ಸನ್ನು ನಿಮ್ಮ ಬಗ್ಗೆ ಮನಸ್ಸಿನಲ್ಲಿ ಇಟ್ಕೊಂಡಿರುವ ಎನರ್ಜಿ ಇದೆ. ಓವರ್ ಥಿಂಕಿಂಗ್ ಎನರ್ಜಿ, ಆತಂಕ ಮತ್ತು ಭಯದ ಎನರ್ಜಿ, ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಸೆ ಇದ್ದರೂ ಕೂಡ ಹಿಂಜರಿತಾ ಇರುವಂತಹ ಎನರ್ಜಿ, ನಿಮ್ಮ ಪ್ರತಿಕ್ರಿಯೆ ಬಗ್ಗೆ ಕನ್ಫ್ಯೂಷನ್ ಇರುವಂತಹ ಎನರ್ಜಿ, ನಿಮ್ಮನ್ನು ಕಳ್ಕೊಳ್ಳುವ ಭಯ ಹೆಚ್ಚಾಗ್ತಾ ಇರುವ ಎನರ್ಜಿ. ಸೊ ಅವರ ಮನಸ್ಸು ಈಗ ವಿಶ್ರಾಂತಿ ಪಡೀತಾ ಇಲ್ಲ. ಅವರು ಕಾಮಾಗಿ ಕೂತಿದ್ರು ಕೂಡ ಅವರ ಮನಸ್ಸು ಮಾತ್ರ ಕಾಮ್ ಆಗಿಲ್ಲ. ಹೊರಗಿನಿಂದ ನೋಡಿದ್ರೆ ಎಲ್ಲವೂ ಸರಿಯಾಗಿರುವಂತೆ ನಿಮಗೆ ಕಾಣಿಸ್ತಾ ಇರ್ಬೋದು, ಬಟ್ ಮನಸ್ಸಿನಲ್ಲಿ ಒಂದು ಯೋಚನೆ ಮುಗಿಯೋಷ್ಟರಲ್ಲಿ ಇನ್ನೊಂದು ಯೋಚನೆ ಶುರುವಾಗ್ತಾ ಇದೆ. ನಾನು ಕಾಂಟ್ಯಾಕ್ಟ್ ಮಾಡಬೇಕಾ ಅಥವಾ ಇನ್ನೂ ಸ್ವಲ್ಪ ಕಾಯಬೇಕಾ? ಅವರು ಉತ್ತರ ಕೊಡ್ತಾರಾ? ಅವರು ಕೋಪದಲ್ಲಿದ್ದಾರಾ? ಅವರು ನನ್ನನ್ನು ಸಂಪೂರ್ಣವಾಗಿ ಮರ್ತಿರಬಹುದಾ? ಇಂಥ ಪ್ರಶ್ನೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅವ್ರಿಗೆ ಧೈರ್ಯದ ಕೊರತೆ ಇದೆ. ಅವ್ರಿಗೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ, ಕೆಲವೊಮ್ಮೆ ಮೆಸೇಜ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಬಟ್ ಧೈರ್ಯದ ಕೊರತೆ ಇದೆ. ಕೆಲವೊಂದು ಸಲ ಕಾಲ್ ಮಾಡುವ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು, ಆದರೆ ಕೊನೆ ಕ್ಷಣದಲ್ಲಿ ಅವರ ಮನಸ್ಸು ಅದನ್ನು ತಡೀತಾ ಇದೆ. ಯಾಕೆಂದರೆ ಅವರೊಳಗೆ ಒಂದು ಧ್ವನಿ ಹೇಳ್ತಾ ಇದೆ, ಉತ್ತರ ಬರಲಿಲ್ಲ ಅಂದರೆ, ನನ್ನನ್ನು ರಿಜೆಕ್ಟ್ ಮಾಡಿದ್ರೆ ನಾನು ಇನ್ನೂ ಹೆಚ್ಚು ಪೇಯ್ನ್ ಅನುಭವಿಸ್ಬೇಕಾಗುತ್ತೆ. ಈ ಭಯ ಅವರನ್ನು ಅಲ್ಲಿಗೆ ನಿಲ್ಲಿಸ್ತಾ ಇದೆ. ನಿಮ್ಮ ಬಗ್ಗೆ ಅವರು ಊಹೆಗಳು ತುಂಬ ಮಾಡ್ತಾ ಇದ್ದಾರೆ. ಹಿಂದೆ ನಿಮ್ಮ ಭಾವನೆಗಳು ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರ್ಬೋದು, ಆದರೆ ಈಗ ನೀವು ಸೈಲೆಂಟ್ ಆಗಿದ್ದೀರಾ. ನಿಮ್ಮ ಒಳಗಿನ ಮನಸ್ಸು ಅವರಿಗೆ ಗೊತ್ತಾಗ್ತಾ ಇಲ್ಲ. ಅದರಿಂದ ಅವರು ಊಹೆಗಳಲ್ಲೇ ಯೋಚನೆ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಅವರು ನನ್ನನ್ನು ಪ್ರೀತಿಸ್ತಾರಾ ಅಂತ ಅಂದ್ಕೊಳ್ತಾರೆ, ಮತ್ತೊಂದು ಕ್ಷಣದಲ್ಲಿ ಇಲ್ಲ, ಇವರು ಮುಂದೆ ಹೋಗಿದ್ದಾರೆ, ನನ್ನನ್ನು ಮರ್ತಿದ್ದಾರೆ ಅಂತ ಅಂದ್ಕೊಳ್ತಾರೆ. ಈ ಎರಡೂ ರೀತಿಯ ಮನಸ್ಥಿತಿ ಅವರನ್ನು ಕಾಡ್ತಾ ಇದೆ. ಅವರು ಸಮಸ್ಯೆಗಿಂತ ಪರಿಹಾರ ಹುಡ್ಕೋದಕ್ಕೆ ಶುರು ಮಾಡಿದ್ದಾರೆ ಅನ್ನುವ ಎನರ್ಜಿ ಇದೆ. ಹಿಂದೆ ಅವರು ಕೇವಲ ಸಮಸ್ಯೆಗಳನ್ನು ನೋಡ್ತಾ ಇದ್ರು, ಅಂದರೆ ರೆಸ್ಪಾನ್ಸಿಬಿಲಿಟಿ, ಫ್ಯಾಮಿಲಿ, ಸಿಚುವೇಶನ್, ಗ್ಯಾಪ್, ಅಡೆತಡೆ, ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಇದೆಲ್ಲದರ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಆದರೆ ಈಗ ಒಂದು ಸಣ್ಣ ಬದಲಾವಣೆ ಅನ್ನೋದು ಎನರ್ಜಿಯಲ್ಲಿದೆ. ನಿಧಾನವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಪರಿಹಾರ ಏನು? ಯಾವ ರೀತಿ ಮಾತಾಡಬಹುದು? ಯಾವ ರೀತಿ ಪರಿಸ್ಥಿತಿಯನ್ನು ಸರಿ ಮಾಡಬಹುದು? ಇದು ಸಣ್ಣ ಬದಲಾವಣೆ ಅಲ್ಲ, ಇದು ಎನರ್ಜಿಯಲ್ಲಿ ಆಗ್ತಾ ಇರುವಂತಹ ದೊಡ್ಡ ಬದಲಾವಣೆ. ನಿಮ್ಮ ಬಗ್ಗೆ ಅವರಿಗೆ ತಪ್ಪು ಅರ್ಥ ಆಗಿರಬಹುದು. ಅಂದರೆ ಅವರಿಗೆ ಕೆಲವೊಮ್ಮೆ ನೀವು ತುಂಬ ಕೋಪದಲ್ಲಿದ್ದೀರಿ ಅಂತ ಅನಿಸ್ಬೋದು. ನೀವು ಅವರನ್ನು ಕ್ಷಮಿಸೋದಿಲ್ಲ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಳ್ಬಹುದು. ನೀವು ಅವರ ಮಾತನ್ನು ಕೇಳೋದಿಲ್ಲ ಅಂತ ಅವರಿಗೆ ಅನಿಸಿರ್ಬೋದು. ಆದರೆ ಅದು ನಿಜ ಆಗಿರಬೇಕು ಅಂತ ಇಲ್ಲ. ಇದು ಅವರ ಭಯದಿಂದ ಹುಟ್ಟಿದ ಊಹೆ. ಹಾಗಾಗಿ ಅವರು ಕೆಲವೊಮ್ಮೆ ನಿಜಕ್ಕಿಂತ ಹೆಚ್ಚು ಊಹೆ ಮಾಡಿಕೊಂಡಿದ್ದಾರೆ ಅನ್ನೋ ಎನರ್ಜಿ ಇದೆ. ಅವರು ಅವರ ವೀಕ್ನೆಸ್ಸನ್ನು ತೋರಿಸೋದಕ್ಕೆ ಇಷ್ಟಪಡ್ತಾರೆ. ಅದೇನು ಅಂದರೆ ನಿಮ್ಮ ಬಗ್ಗೆ ಇರುವ ಅವರ ಮನಸ್ಸಿನ ವೀಕ್ನೆಸ್. ಅವರಿಗೆ ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದೀನಿ ಅಂತ ನೇರವಾಗಿ ಹೇಳೋದಕ್ಕೆ ಅವರ ಈಗೋ ಅನ್ನೋದು ಅಡ್ಡ ಬರ್ತಾ ಇದೆ. ನೀವಿಲ್ಲದೆ ಬೇಸರ ಆಗಿದೆ ಅಂತ ಹೇಳೋದು ಕೂಡ ಕಷ್ಟ, ಅಥವಾ ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ಕೊಳ್ಳೋದು ಕಷ್ಟ ಆಗ್ತಾ ಇದೆ. ಹಾಗಾಗಿ ಅವರು ಎಲ್ಲವನ್ನ ಮನಸ್ಸಿನ ಒಳಗಡೆ ಇಟ್ಕೊಳ್ತಾ ಇದ್ದಾರೆ. ಹೊರಗಡೆ ಅವರು ನಾರ್ಮಲ್ ಆಗಿ ಕಾಣ್ತಾ ಇದ್ದಾರೆ, ಬಟ್ ಮನಸ್ಸಿನ ಒಳಗಡೆ ಭಾವನೆಗಳ ಸಮುದ್ರನೇ ಹೇಳ್ತಾ ಇದೆ. ನೀವು ಕೇವಲ ಒಂದು ರಿಲೇಷನ್ಶಿಪ್ಪಲ್ಲಿ ಮಾತ್ರ ಅಲ್ಲ, ನೀವು ಅವರಿಗೆ ಒಂದು ಸೇಫ್ ಪ್ಲೇಸ್ ಅಂತ ಅನ್ನಿಸ್ತಾ ಇದ್ದೀರಾ. ನಿಮ್ಮ ಜೊತೆ ಅವರು ಸುರಕ್ಷಿತರಾಗಿರ್ತಾರೆ, ಸೇಫ್ ಆಗಿರ್ತಾರೆ ಅನ್ನೋಂಥ ಫೀಲ್ ಇದೆ. ಅದಕ್ಕಾಗಿ ಅವರು ನಿಮ್ಮನ್ನು ಕಳ್ಕೊಳ್ಳೋದು ಅವರಿಗೆ ಸಾಮಾನ್ಯ ಬ್ರೇಕಪ್ ರೀತಿ ಕಾಣ್ತಾ ಇಲ್ಲ. ಎನರ್ಜಿ ಪ್ರಕಾರ ಒಂದು ಮೂಮೆಂಟ್ ಅನ್ನೋದು ಕಾಣ್ತಾ ಇದೆ. ತಕ್ಷಣ ದೊಡ್ಡ ಬದಲಾವಣೆ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದರೆ ಅವರ ಮನಸ್ಸು ಈಗ ಸ್ಥಿರ ಆಗಿಲ್ಲ. ನಿಮ್ಮ ಬಗ್ಗೆ ಯೋಚನೆ ಹೆಚ್ಚಾಗ್ತಾ ಇದೆ. ನಿಮ್ಮನ್ನು ಕಳ್ಕೊಳ್ಳುವ ಭಯ ಹೆಚ್ಚಾಗ್ತಾ ಇದೆ. ಮೌನದಲ್ಲಿ ಇರೋದು ಅವರಿಗೆ ಕಷ್ಟ ಆಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ, ಒಂದು ಸಣ್ಣ ಸೂಚನೆ ಕೊಡೋದಕ್ಕೆ ಅಥವಾ ನಿಮ್ಮ ಕಡೆಗೆ ಗಮನ ಸೆಳೆಯೋದಕ್ಕೆ ಅವರ ಮನಸ್ಸು ಹೆಚ್ಚು ಡೀಪ್ ಆಗ್ತಾ ಇರುವಂತಹ ಎನರ್ಜಿ ಇದೆ. ಅವರು ನಿಮ್ಮ ಬಗ್ಗೆ ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಕಾಂಟ್ಯಾಕ್ಟ್ ಮಾಡುವ ಆಸೆ ಇದೆ, ಬಟ್ ಭಯ ತಡೀತಾ ಇದೆ. ನಿಮ್ಮ ಪ್ರತಿಕ್ರಿಯೆ ಯಾವ ರೀತಿ ಇದೆ ಅನ್ನೋ ಕನ್ಫ್ಯೂಷನ್ನಲ್ಲಿರುವ ಎನರ್ಜಿ ಇದೆ. ನಿಮ್ಮನ್ನು ಕಳ್ಕೊಳ್ಳುವ ಭಯ ಹೆಚ್ಚಾಗ್ತಾ ಇರುವ ಎನರ್ಜಿ ಇದೆ. ಸಮಸ್ಯೆಗಳಿಗಿಂತ ಪರಿಹಾರಗಳ ಬಗ್ಗೆ ಯೋಚನೆ ಮಾಡ್ತಾ ಇರುವಂತಹ ಎನರ್ಜಿ ಇದೆ. ಅವರು ಅವರ ಮನಸ್ಸಿನಲ್ಲಿರುವ
ವೀಕ್ನೆಸ್ ಏನಿದೆ, ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅದನ್ನು ತೋರಿಸ್ಕೊಳ್ತಾ ಇಲ್ಲ, ಅದನ್ನು ತೋರಿಸ್ಕೊಳ್ತಿಗೆ ಇಷ್ಟಪಡ್ತಾ ಇಲ್ಲ. ನಿಮ್ಮ ಸ್ಥಾನ ಅವರ ಲೈಫ್ನಲ್ಲಿ ಇನ್ನೂ ಕೂಡ ಸ್ಟ್ರಾಂಗ್ ಆಗಿದೆ, ವಿಶೇಷವಾಗಿದೆ. ಸೊ ಅವರು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಲೈಫ್ನಲ್ಲಿ ಟೈಮ್ ಅನ್ನೋದು ಕಳಿಬೋದು, ಪರಿಸ್ಥಿತಿಗಳು ಬದಲಾಗ್ಬೋದು, ಬೇರೆ ಜನರು ಬರ್ಬೋದು ಹೋಗ್ಬೋದು, ಆದರೆ ಕೆಲವು ವ್ಯಕ್ತಿಗಳು ಮನಸ್ಸಿನ ಒಂದು ಜಾಗದಲ್ಲಿ ಶಾಶ್ವತವಾಗಿ ಉಳಿತಾರೆ. ನೀವು ಅವರಿಗೆ ಆ ಎನರ್ಜಿಯಲ್ಲಿದ್ದೀರಾ. ಅಂದರೆ ನಿಮ್ಮನ್ನು ಹರ್ಟ್ ಮಾಡಬಾರ್ದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಾನು ಯಾಕೆ ಆ ರೀತಿ ನಡ್ಕೊಂಡೆ, ನಾನು ಸ್ವಲ್ಪ ರೂಡಾಗಿ ಮಾತಾಡಿದೆ ಅಥವಾ ರೂಡಾಗಿ ಬಿಹೇವ್ ಮಾಡಿದೆ ಅನ್ನೋ ಫೀಲ್ ಬರ್ತಾ ಇದೆ. ಸೊ ಅವರು ಹೊರಗಡೆ ತೋರಿಸೋದಕ್ಕಿಂತ ಹೆಚ್ಚು ನೋವು ಮನಸ್ಸಿನಲ್ಲಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಯಾರಾದರೂ ಅಳೋದನ್ನು, ಕಣ್ಣೀರು ಹಾಕೋದನ್ನು ನೋಡಿದ್ರೆ ಮಾತ್ರ ಅವರಿಗೆ ನೋವಾಗಿದೆ ಅನ್ನುವ ಅರ್ಥ ಅಲ್ಲ. ಆದರೆ ಕೆಲವರು ಅಳೋದನ್ನು ಯಾರಿಗೂ ತೋರಿಸೋದಿಲ್ಲ. ಸೊ ಈ ವ್ಯಕ್ತಿ ಆ ಎನರ್ಜಿಯಲ್ಲಿದ್ದಾರೆ. ಅವರ ನೋವನ್ನು ಅವರು ಮರೆಮಾಚ್ತಾ ಇದ್ದಾರೆ. ಬಟ್ ನಿಮ್ಮನ್ನು ಮರೆತಿರುವ ಎನರ್ಜಿಯಲ್ಲಿ ಇಲ್ಲ. ಕೆಲವೊಮ್ಮೆ ನಿಮ್ಮ ಬಗ್ಗೆ ಅವರ ಹತ್ತಿರದ ವ್ಯಕ್ತಿಗಳ ಜೊತೆ ಮಾತಾಡುವ ಸಾಧ್ಯತೆ ಇದೆ. ಅಂದರೆ ಎಲ್ಲರ ಜೊತೆ ಅಲ್ಲ, ಅವರು ತುಂಬ ನಂಬ್ತಾ ಇರುವಂಥ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮಿಬ್ಬರ ವಿಷಯ ಗೊತ್ತಿರುವಂತಹ ವ್ಯಕ್ತಿಗಳಾಗಿರ್ಬೋದು, ಅವರ ಜೊತೆ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡುವಂಥದ್ದು. ಅಂದರೆ ನೀವು ಒಬ್ಬ ವಿಶೇಷ ವ್ಯಕ್ತಿ, ನೀವು ಅವರ ಲೈಫ್ನಿಂದ ಹೋದ್ಮೇಲೆ ಎಷ್ಟು ಫೀಲ್ ಆಗ್ತಾ ಇದೆ ಅದರ ಬಗ್ಗೆ ಹೇಳ್ತಾ ಇರುವಂತಹ ಎನರ್ಜಿ. ಅವ್ರು ನಿಮ್ಮಲ್ಲಿ ಏನು ಹೆಚ್ಚು ಮೆಚ್ತಾರೆ ಅಂದರೆ ನಿಮ್ಮ ಬ್ಯೂಟಿಗೆ ತುಂಬ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ. ನಿಮ್ಮ ಹೃದಯ, ನಿಮ್ಮ ನಿಷ್ಠೆ, ನಿಮ್ಮ ಕಾಳಜಿ, ನಿಮ್ಮ ಲಾಯಲ್ಟಿ, ನೀವು ಜೊತೆಯಲ್ಲಿದ್ದಾಗ ಸಿಗ್ತಾ ಇದ್ದಂತಹ ಸಮಾಧಾನ, ಇದೆಲ್ಲ ಅವರಿಗೆ ಹೆಚ್ಚಾಗಿ ನೆನಪಾಗ್ತಾ ಇದೆ. ಸೊ ಇವತ್ತಿನ ಎನರ್ಜಿ ಪ್ರಕಾರ ನಿಮ್ಮ ಬಗ್ಗೆ ಇರುವ ಫೀಲಿಂಗ್ಸ್ಗಳು ಸಂಪೂರ್ಣವಾಗಿ ಮಾಯ ಆಗಿಲ್ಲ. ನಿಮ್ಮ ವ್ಯಾಲ್ಯೂ ಅವರಿಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಬಟ್ ಕುಟುಂಬದ ಪರಿಸ್ಥಿತಿ, ಸಿಚುವೇಶನ್ ಅಥವಾ ಜವಾಬ್ದಾರಿಗಳ ಪ್ರಭಾವ ತುಂಬ ಜಾಸ್ತಿ ಇದೆ. ಬಟ್ ಅವರು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಇನ್ನೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಇವತ್ತಿನ ಎನರ್ಜಿಯಲ್ಲಿದೆ. ನಿಮ್ಮ ವ್ಯಾಲ್ಯೂ ಅವರನ್ನು ಕನ್ಫ್ಯೂಷನ್ಗೆ ತಳ್ತಾ ಇದೆ. ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಆಸೆ ಇದೆ, ಆದರೆ ಭಯ ಇದೆ, ಗೊಂದಲ ಇದೆ, ಕನ್ಫ್ಯೂಷನ್ ಇದೆ. ಅದರ ಜೊತೆಗೆ ಪಶ್ಚಾತ್ತಾಪ ಮತ್ತು ಪ್ರೀತಿ ಎರಡೂ ಕೂಡ ಮಿಕ್ಸ್ ಆಗಿರುವ ಎನರ್ಜಿ ಇದೆ. ಸೊ ನಿಮ್ಮ ಸ್ಥಾನವನ್ನು ಅವರ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಯಾರೂ ಕೂಡ ಭರ್ತಿ ಮಾಡೋದಿಲ್ಲ ಅನ್ನುವ ಎನರ್ಜಿಯಲ್ಲಿದ್ದಾರೆ. ಸೊ ಇವತ್ತಿನ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಲೈಫ್ನ ನಿಮ್ಮ ಪಾಸಿಟಿವ್ ಆಗಿರುವಂತಹ ವಿಷಸ್ಗಳು, ನಿಮ್ಮ ಕನಸುಗಳು ಆದಷ್ಟು ಬೇಗ ನಿಮ್ಮ ಲೈಫ್ನಲ್ಲಿ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟ್ಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.